ವೆಲ್ಕಮ್ ಬ್ಯಾಕ್ ಟು ತನುಗೂಡ ಕ್ರಾಲೋಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ತಗೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಲಾಗು ಅಂತ ಅಂದರೆ ಇವತ್ತು ನಾವು ಓರಿಯನ್ಗೆ ಹೋಗ್ತಾ ಇದ್ದೀವಿ. ವೀಡಿಯೋ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ, ಏನಕ್ಕೆ ಹೋಗ್ತಾ ಇದ್ದೀವಿ ಓರಿಯನ್ಗೆ ಅಂತ. ಎಸ್, ನಾನು ಬೆಳಗ್ಗೆ ಟಿಫನ್ ಬಂದುಬಿಟ್ಟು ಬೀಟ್ರೋಟ್ ಮತ್ತು ಓಟ್ಸ್ ದೋಸೆ ಮಾಡಿದ್ದೆ. ಅದನ್ನು ತಿಂದ್ಬಿಟ್ಟು ಅವರು ಏರ್ಕಟ್ಗೆ ಹೋಗಿದ್ರು. ಏರ್ಕಟ್ಟಿಂದ ಬಂದು ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ಸ್ನಾನ ಮಾಡ್ತಿದ್ದಾರೆ. ನಾನು ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ. 1:15 ಶೋ ಇದೆ. ಅಯ್ಯೋ ಹೇಳ್ಬಿಟ್ನಾ, ಸರಿ. ಸಂಜು ವರ್ಡ್ಸ್ ಗೀತಾ ಮೂವಿಗೆ ಹೋಗ್ತಾಯಿದ್ವಿ. ಪಾರ್ಟ್ 2ಗೆ 1:15 ಶೋ ಇದೆ. ಇವಾಗ ಟೈಮ್ ಬಂದುಬಿಟ್ಟು 1 ನಿಮಿಷ 12:30 ಈಗ ನಾವು ಹೋಗೋಷ್ಟರಲ್ಲಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಗೋಲ್ಡನ್ನ ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾಯಿದ್ವಿ. ನೀವು ಬನ್ನಿ ಹೋಗೋಣ ಎಲ್ಲರೂ. ನಾವು ನಮ್ಮ ಅತ್ತಿಗೆ ಮನೆ ಹತ್ರ ಕಾರ್ ನಿಲ್ಲಿಸ್ತೀವಿ. ಯಾಕೆಂದರೆ ಮನೆ ಹತ್ರ ಜಾಗ ಇಲ್ಲ ಕಾರ್ ನಿಲ್ಸೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದುಬಿಟ್ಟು ಆ್ಯಕ್ಟಿವಾದಲ್ಲಿ ಬಂದುಬಿಟ್ಟು ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಂಥರ ಮಳೆ ಬರ್ತಿದೆ, ಸೋನೆ ಜಿಡಿ ಸೋನೆ. ನೋಡಿ ನಾನು ಹೋಗ್ತಾ ಇದ್ದೀನಿ. ಇವಾಗ ತುಂಬಾ ಟ್ರಾಫಿಕ್ ಇತ್ತು, ಬ್ರಿಡ್ಜ್ ಹತ್ರ ಹೆವಿ ಟ್ರಾಫಿಕ್ ಇತ್ತು. ನಂಗೆ ಗೊತ್ತಾಯಿತು ಏನಪ್ಪ ಲೇಟ್ ಆಗುತ್ತಾ ಶೋಗೆ ಏನಾದರೂ ಅಂತ. ಇಲ್ಲ ಅಷ್ಟರಲ್ಲಿ ನಾವು ಹೋದೋ. ಇಲ್ಲಿ ನೋಡಿ ಮಳೆ ಬರ್ತಾಯಿದೆ. ವೆದರ್ ಇವತ್ತಂತೂ ಸಂಡೇ ಆಗಿರೋದ್ರಿಂದ ವೆದರು ಫುಲ್ಲು ಕೋಲ್ಡ್ ಆಗಿದೆ. ನೋಡಿ ಫೈನಲಿ ನಾವು ಓರಿಯನ್ನಿಗೆ ಬಂದು, ಓರಿಯನ್ನಲ್ಲಿ ಮೊದಲೆಲ್ಲ ಕಾರ್ ಚೆಕ್ ಮಾಡ್ತಾಯಿದ್ರು ಪಾರ್ಕಿಂಗ್ ಹತ್ರ. ಇವಾಗೇನೋ ಕಾರ್ ಚೆಕ್ ಮಾಡ್ತಾಯಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಅಷ್ಟೊಂದೇನು ಜನ ಇರಲಿಲ್ಲ ಓರಿಯನ್ನಲ್ಲಿ, ಸಂಡೇ ಆಗಿದೆ ಬಟ್ ಸ್ಟಿಲ್ ಅಷ್ಟೊಂದೇನು ಜನ ಇರಲಿಲ್ಲ. ಫೈನಲಿ ಪಾರ್ಕಿಂಗ್ ನಮಗೆ ಸಿಕ್ತು. ಪಾರ್ಕಿಂಗ್ ಮಾಡಿಬಿಟ್ಟು ಮೂವಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಹೋಗ್ತಿದ್ದು. ನೋಡಿ ಇವಾಗ ಇಳಿತಾ ಇದ್ದೀನಿ. ಪಾರ್ಕಿಂಗ್ ಮಾಡಿಬಿಟ್ಟು ನಾನು ನಮ್ಮ ಯಜಮಾನ್ರು ಟೈಮ್ ಆಗಿದೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. 1:40 ಆಗಿದೆ. ಈಗ ಹೋಗ್ಬೇಕು. 1:35 ಇದ್ದಿದ್ದು 1:40 ಆಗ್ಬಿಟ್ಟಿದೆ. ಇನ್ನೇನು 10 ಮಿನಿಟ್ಸ್ ಲೇಟ್ ಆಗ್ತಾರೆ ಏನೂ ಆಗಲ್ಲ. ಸೊ ಹೋಗ್ತಾ ಇದ್ದೀವಿ. ನೀನು ಕಳಿಸಿದೇನ ತೋರಿಸು. ಓಡೋಡ್ ಬಂದೆ, ಸ್ಟಾರ್ಟ್ ಆಗಿದೆ ಅಂತ ಓಡೋಡ್ ಬಂದು, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಯಜಮಾನ್ರು ಇವಾಗ ಪಾಪ್ಕಾರ್ನ್ ತೊಗೊಬರಕ್ಕೆ ಹೋಗಿದ್ದಾರೆ. ಸೊ ಪಾಪ್ಕಾರ್ನ್ ತೊಗೊಬರಕ್ಕೆ ಹೋಗಿದ್ದಾರೆ. ಇವಾಗ ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ. ಫೈನಲಿ ಬಂದಿದ್ದೀವಿ. ಏನು ಅಂದ್ಕೊಂಡಿದ್ದೆ ನಾನು, ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಹೆಂಗ ಸ್ಟಾರ್ಟ್ ಆಗಿಲ್ಲ ನಿಜವಾಗ್ಲೂ. ಅಂದರೆ ಯಾಕೆಂದರೆ ಒಂದು ಚೂರು ಅಷ್ಟು ಬೇಗ ಸ್ಟಾರ್ಟ್ ಆದರೆ ಅರ್ಧದಲ್ಲಿ ಅರ್ಥ ಆಗಲ್ಲ. ಸೊ ಸ್ಟಾರ್ಟ್ ಆದರೆ ಕಂಟಿನ್ಯೂ ಮಾಡ್ತೀನಿ. ಇದನ್ನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಕಾಪಿರೈಟ್ ಬರುತ್ತೆ ಅಂತ. ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ. ಮೂವಿ ಮಾತ್ರ ಚೆನ್ನಾಗಿತ್ತು. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಮ್ಯೂಟ್ ಮಾಡಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಆಮೇಲೆ ಕಾಪಿರೈಟ್ ಬಂದುಬಿಡುತ್ತೆ. ಯಾಕೋ ಗೊತ್ತಿಲ್ಲ, ನನ್ನ ವೀಡಿಯೋಸ್ಗೆಲ್ಲ ಕಾಪಿರೈಟ್ ಬರ್ತಿದೆ. ಪ್ಲೀಸ್ ನನಗೆ ಸ್ವಲ್ಪ ಹೇಳಿ ಏನಕ್ಕೆ ಬರ್ತಿದೆ, ಏನು ಮಾಡಿದ್ರೆ ಅದು ಕಾಪಿರೈಟ್ ಬರಲ್ಲ ಅಂತ ಒಂಚೂರು ಹೇಳಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಮೂವಿ ಚೆನ್ನಾಗಿದೆ. ಎಸ್, ಮೂವಿ ಎಂಡ್ ಆಯಿತು. ಮೂವಿ ಮುಗೀತು. ಸೊ ಎಲ್ಲ ಮೂವಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾವೇನು ಮಾಡ್ತೀವಿ ಅಂದರೆ ಫುಲ್ ಸ್ವಲ್ಪ ಎಂಡ್ ಆಗೋವರೆಗೂ ಯಾರ್ಯಾರು ಏನೇನು ಪ್ರೊಡ್ಯೂಸರ್ ಯಾರು, ಮ್ಯೂಸಿಕ್ ಡೈರೆಕ್ಟ್ರು ಯಾರು ಅದೆಲ್ಲ ನೋಡ್ಕೊಂಡು ಕೂತಿರ್ತೀವಿ. ನಮ್ಮ ಯಜಮಾನ್ ಅದಕ್ಕೆ ಬಾ ನಡಿ ಮೂವಿ ಮುಗೀತು ಅಂತ ಹೇಳಿದ್ರು. ಎಸ್, ಫೈನಲಿ ಮೂವಿ ಮುಗಿಸ್ಕೊಂಡು ಬಂದು ಫೋಟೋ ತಕ್ಕೋತಿದ್ದೀವಿ. ಜನನೇ ಇಲ್ಲ, ಸಂಡೇ ಸ್ವಲ್ಪ ಎಲ್ಲೂ ಜನನೇ ಇಲ್ಲ, ಸ್ವಲ್ಪ ಜನ ಅಷ್ಟೇ ಇರೋದು. ಅಂದರೆ ಫುಡ್ ಕೋರ್ಟಿಗೆ ಮಾತ್ರ ಹೆವಿ ಜನ. ಇವಾಗ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ, ನೋಡಬೇಕು. ಏನಕ್ಕೆ ವೆಯ್ಟ್ ಮಾಡ್ತಿರೋದು? ಅಲ್ಲಿ ಸಿಕ್ಕಿದ್ರು ಜಾಗ ಚೆನ್ನಾಗಿ. ಸೊ ಬರ್ಗರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗಿ ಇಲ್ಲೇ ತೊಗೊಬಂದು ಸರ್ವ್ ಮಾಡ್ತಾರಂತೆ, ಇಲ್ಲೇ ಬಂದು ಕೊಡ್ತಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಆರ್ಡರ್ ನಂಬರ್ ಬಂದು 58. ಇಲ್ಲಿ ನೋಡಿ ಯಾರು ಆರ್ಡರ್ ಟೇಕ್ ಅವೇ ಚಿಕನ್ ಬರ್ಗರ್, ಚಿಕನ್ ಸ್ವೀಟ್ಸ್, ಆಮೇಲೆ ಫ್ರೆಂಚ್ ಫ್ರೈಸ್ ಏನಕ್ಕೆ ಹೇಳ್ತೀಯ, ಅವು ಕಾಂಬೋ ಬರುತ್ತೆ. ಆಮೇಲೆ ಚಾಕ್ಲೇಟ್ ಮಿಲ್ಕ್ ಶೇಕ್. ಟೋಟಲ್ ಬಂದುಬಿಟ್ಟು 500 ರೂಪೀಸ್. ಪಾಪ್ಕಾರ್ನ್ಗೆ ಎಷ್ಟು ಕೊಟ್ಟೆ? 100 ರೂಪಾಯಿ. ಪಾಪ್ಕಾರ್ನ್ ಬಂದು ಕೋಕಿಗೆ
7ರಿಂದ 900 ರೂಪಾಯಿ 1 kg ಮಟನ್ ಬಂದಿರೋದು. ನೀಟಾಗಿ ಬಿರಿಯಾನಿ ಮಾಡ್ಕೊಂಡು ತಿಂದು ಓಕೆ ಈಗ ಹೋಗ್ಬಿಟ್ಟು ಆರ್ಡರ್ ಕೇಳ್ಕೊಂಡ್ಬರ್ತೀನಿ ತಡೀಲಿ. ಬರೀ ಇಷ್ಟಕ್ಕೆ 500 ಕೊಟ್ಟಿರೋದು. ಫ್ರೀಯಾಗಿ ಸುಮ್ಮನೆ ಹಂಗೆ ಹಾಕಿ ಅಟ್ರಾಕ್ಷನ್ ಮಾಡೋದಷ್ಟೇ. ಆ್ಯಕ್ಚುಲಿ ನಾನು ತಿನ್ನಬಾರ್ದು ಬಟ್ ಸ್ಟಿಲ್ ಜಾಸ್ತಿ ಮಿಲ್ಕ್ ಕಾಫಿ ಕೊಟ್ಟಿದ್ದಾರೆ, ಸಾರಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ. ನನ್ನ ಫೇವ್ರೇಟ್. ಕೋಕ್ ಕೊಡ್ತೀನಿ ಅಂದರು ನಾನು ಬೇಡ ಅಂದೆ. ಹೆಂಗಿದೆ? ನಾನು ಡಬಲ್ ಚೀಸ್ ಹಾಕಿಲ್ಲ, ಸಿಂಗಲ್ ಅಷ್ಟೇ. ಚೆನ್ನಾಗಿದೆಯಾ? ಹೇಗಿದೆ? ಇದು ಚಾಕ್ಲೇಟ್ ಡ್ಯಾಮೇಜ್ ಚೆನ್ನಾಗಿರುತ್ತೆ. ಹೆಂಗೈತೆ ಗೊತ್ತಾ? ಶೇಕಲ್ಲಿ ಚಾಕ್ಲೇಟ್ ಬರುತ್ತಲ್ಲ ಹಂಗಿದೆ. ಸೊ ತಿಂದ್ಬಿಟ್ಟು 2 ರೌಂಡು ಜಾಸ್ತಿ ವಾಕಿಂಗ್ ಮಾಡ್ತೀನಿ. ಎಷ್ಟು ಚೆನ್ನಾಯ್ತಲ್ವ ಇದೆಲ್ಲ. ನಮ್ಮ ಕಾರೆಲ್ಲೈತೆ UB14 ಬ್ಲಿಂಕ್ ಮಾಡೋಣ. ಎಲ್ಲಿದೆ ನೋಡಿ. ಯಾರ್ದಾದ್ರೂ ಕಾರ್ ಗೊತ್ತಾಗಲಿಲ್ಲ ಅಂದರೆ ಕೀನ ಪ್ರೆಸ್ ಮಾಡ್ರೆ ಬ್ಲಿಂಕ್ ಆಗುತ್ತೆ. ಮಾಡಿ ಇನ್ನೊಂದ್ಸತಿ ಮಾಡು. ನೋಡಿದ್ರಾ? ಮೂವಿ ಓಕೆ, ಬನ್ನಿ ಮೂವಿ ರಿವ್ಯೂ ಕೇಳೋಣ ಹೇಗಿದೆ ಅಂತ. ಚಿನ್ನಿ ಮೂವಿ ಹೆಂಗಿತ್ತು ಚಿನ್ನಿ? ಓಕೆನಾ? ಮತ್ತೆ ನೀನು ಅವಾಗಲೇ ಏನಂತ ಹೇಳು? ಹಾಂ, ನಾನು ನೋಡಿಲ್ಲ ಮೂವಿನ ಹೇಗಿದೆ ಅಂತ. ಮೂವಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿಂದಾನೆ ಬೈಕ್ ಕರ್ಕೊಂಡ್ಬರ್ತೀನಿ ಅಂತೆ. ನಾನು ನೋಡಿದೆ ಇವಾಗ ಅವ್ರ ಜೊತೆ ನೋಡಿದ್ದು ಮೂವಿ. ಬಟ್ ಮೂವಿ ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ, ನೋಡ್ಬೋದು. ಸ್ವಲ್ಪ ಒಬ್ರಿಗೆ 300 ರೂಪೀಸ್ ಕೊಡ್ಸಿನ. ಒಬ್ರಿಗೆ 300. ಮೂವಿ ಚೆನ್ನಾಗಿದೆ. ಇಲ್ಲಿ ಓರಿಯನ್ನಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ? ಟಿಕೆಟ್ 300 ರೂಪಾಯಿ ಆದ್ರೆ ಪಾಪ್ಕಾರ್ನ್ 900 ರೂಪಾಯಿ. ಅದು ಲಾರ್ಜ್. ಮೀಡಿಯಂ ಆದ್ರೆ 500. ಸ್ಮಾಲ್ ಕೋಕಾ ಕೋಲಾ 540 ರೂಪಾಯಿ. ನೋಡಿ 540 540 ರೂಪಾಯಿಗೆ ಕಬಾಬ್ ಸೈಡ್ಸ್ಗೆ ಒಂದು ತಂದೂರಿ ಕೋಳಿನೇ ಬರ್ತದೆ ಗೈಸ್. ಯಪ್ಪ ಹೆವಿ. ಪಾಪ್ಕಾರ್ನ್ಗೆಲ್ಲ ಜಾಸ್ತಿ ಮಾಡ್ತಾರೆ ಅಂದ್ರೆ ಫ್ರೀಯಾಗಿ ಕೊಟ್ಬಿಡ್ತಾರೆ. ಫ್ರೀಯಾಗಂತ ಅಲ್ಲ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವಾಗ ನಿಮ್ಗೆಲ್ಲ ಟಿಕೆಟ್, ಬಸ್ ಟಿಕೆಟ್ ಫ್ರೀ, ರೇಷನ್ ಅಕ್ಕಿನೂ ಫ್ರೀ. ನಾನು ಬಸ್ ಯೂಸ್ ಮಾಡಲ್ವಲ್ಲ. ಅಲ್ಲ, ಅದಕ್ಕೆ ಫ್ರೀ ಮಾಡೋರಲ್ಲ, ಇದೊಂದು ಹೇಳ್ಬಿಡು ಮಾಡ್ತಾರೆ. ಅಲ್ಲ, ಪಾಪ್ಕಾರ್ನ್ ನಿಜವಾಗ್ಲು ಟಿಕೆಟ್ಗಿಂತ ಜಾಸ್ತಿ ಇದೆ ಪಾಪ್ಕಾರ್ನ್. ಮನೇಲಿ ಮಾಡ್ಕೊಂಡು ಬ್ಯಾಗ್ ಹಾಕ ಬಂದ್ಬಿಡು. ಇಲ್ಲಿ ಚೆಕ್ ಮಾಡ್ತಾರಲ್ಲ, ಬಿಡಲ್ಲ. ಔಟ್ಸೈಡ್ ಸ್ನಾಕ್ಸ್, ಇಲ್ಲಿ ಔಟ್ಸೈಡ್ ಸ್ನಾಕ್ಸ್ ಬಿಡಲ್ಲ. ಒಂದ್ ಬಿಸ್ಕೆಟ್ ತಗೊಂಡ್ರು ತೆಗ್ದಿಟ್ಕೊಂಡ್ಬಿಡ್ತಾರೆ. ಅದೇ ತೆಗ್ದಿಟ್ಕೊಂತಾರೆ. ಮೂವಿ ಚೆನ್ನಾಗಿದೆ, ನೋಡ್ಬೋದು. 1 ಟೈಮ್ 2 ಟೈಮ್ ರಚಿತಾರಾಮ್ ಆಲ್ವೇಸ್ ಫೇವ್ರೇಟ್. ಚೆನ್ನಾಗಿ ಚೆನ್ನಾಗಿದೆ. ಫಸ್ಟ್ ಅಲ್ಲಿ ಚೆನ್ನಾಗಿತ್ತು ಚಿನ್ನಿ. ಲಾಸ್ಟ್ ಟ್ವಿಸ್ಟ್ ಚೆನ್ನಾಗಿದೆ. ನಾನು ಅವ್ರ ಅಪ್ಪ ಕೊಡ್ದಾನೆ ನಾನು ಅನ್ಕೊಂಡ್ಬಿಟ್ರೆ ಟ್ವಿಸ್ಟ್ ಮೇ ಕಬಾಬ್ ನಾನು ಹೇಳಿಲ್ವಾ, ಅವನೇ ಕೊಡೋದು ಅಂತ. ಎಸ್ ಫ್ರೈಸ್, ಇವಾಗ ನಾವು ಬರ್ಗರ್ ತಿಂದ್ಬಿಟ್ಟು, ನಾನು ತಿನ್ನಲಿಲ್ಲ ಬರ್ಗರು, ನಾನು ತಿನ್ನಂಗಿಲ್ಲ. ಸೊ ನಮ್ಮ ಯಜಮಾನ್ರು ಬರ್ಗರ್ ತಿಂದರು, ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ಕೊಡಿದೆ. ಮತ್ತು ಫ್ರೆಂಚ್ ಫ್ರೈಸು ನಾನು ತಿನ್ನಲಿಲ್ಲ, ಇವರೇ ತಿನ್ಕೊಂಡ್ರು. ಮತ್ತು ಪಾಪ್ಕಾರ್ನೇ ಹೊಟ್ಟೆ ತುಂಬಿತ್ತು. ಪಾಪ್ಕಾರ್ನ್ 1 ಬಕೆಟ್ ಅವರೇ ತಿಂದಿದ್ದು, ನಾನು ತಿಂದಿಲ್ಲ. ನಾನು ಜಸ್ಟ್ ಕೋಕ್ ಕುಡಿದಿದ್ದು. ಬಟ್ ಈ ಥರ ಬರ್ತಾ ಇರಬೇಕು. ಸಂಡೇ ಮುಗೀತು. ಸಂಡೇ ಟೈಮು ಹೆಂಡತಿನ ಕರ್ಕೊಂಡು ಈ ಥರ ಈಚೆಗೆ ಬಂದು ಅವ್ರಿಗೇನು ಬೇಕೋ ಕೊಡಿಸ್ಕೊಂಡು ಅವಾಗ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನಾನು ಏನು ಖರ್ಚು ಮಾಡಿಸಿಲ್ಲ ಗೈಸ್. ಮೂವಿ ಟಿಕೆಟ್ ಬುಕ್ ಮಾಡಿದ್ರು, ಪಾಪ್ಕಾರ್ನ್ ಕೊಡ್ಸಿದ್ರು, ಬರ್ಗರ್ ಕೊಡ್ಸಿದ್ರು ಅಷ್ಟೇ. ಜಾಸ್ತಿ ನಾವೇನು ಶಾಪಿಂಗ್ ಎಲ್ಲ ಮಾಡಿಲ್ಲ. ಶಾಪಿಂಗ್ ಮಾಡಿದ್ರೆ ಹೋಗಿರೋದು. ಬಂದಿರೋದು ಎಷ್ಟು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ.
ಅಲ್ಲಿ ಆನ್ ದ ವೇ ಏನಾದ್ರು ತಿಂದರೆ ಕಂಟಿನ್ಯೂ. ಯಾರು ತಿನ್ನೋದಿಲ್ಲ ಅದೆಲ್ಲ ಮನೆಗೆ ಹೋಗಿ ಸ್ವಲ್ಪ ಇದ್ದೇ ಹೋಗೋದು ನನಗೆ. ಇಲ್ಲ ಗೈಸ್ ಕಂಟಿನ್ಯೂ ಮಾಡ್ತೀನಿ. ಯಾವ್ದು ಫಾಸ್ಟಾಗಿ ಒಂದು ಈಗ ಮಕ್ಕಳು ಇಲ್ಲಿ ಫಾಸ್ಟಾಗಿ ಮಾಡಿ. ಪಾರ್ಕಿಂಗು ತುಂಬಾ ಅಂದ್ರೆ ಅಷ್ಟೊಂದೇನ್ ಜನ ಇಲ್ಲ ಸಿನಾ, ನೋಡುದ್ವಲ್ಲ ಅಷ್ಟೊಂದೇನ್ ಜನ ಇಲ್ಲ. ಫಾಸ್ಟಾಗಿ ಐತೆ ನೋಡು, ಫಾಸ್ಟಾಗಿ ಹೆವಿ ಕುಯ್ಕೊಂಡು ಹೋಗುತ್ತೆ ದುಡ್ಡು ಇಲ್ಲಿ ಬಂದ್ರೆ. ಶಾಪಿಂಗ್ ಅಂತ ಹೋದ್ರೆ ಅಷ್ಟೇ, ತಿರುಪ್ತಿಗೆ ಹೋಗೋದೇ ಇಲ್ಲೇ ಚಂದ್ರಪಣ್ಣ ಸಂತೆ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿಜ ಎಷ್ಟು ನನಗೆ ಪಾಪ್ಕಾರ್ನ್ ಬಂದ್ಬಿಟ್ಟು ಎಷ್ಟು 900 ರೂಪಾಯಿ. ಹತ್ತು ಯಾಕಾರು ತಗೊಂಡ್ವು ನನಗೆ ನಂಗೆ ಅನ್ಸಿಲ್ಲಪ್ಪ. ಯಾಕೆ ತಿಂದಲ್ಲ ಒಂದು ಬಕೆಟ್, ಅದಕ್ಕೆ ನಿಂಗೆ ಹಂಗೆ ಅನ್ಸಿಲ್ಲ. ಅದೇ ಗೈಸ್ ಆಚೆ 900 ರೂಪಾಯಿ ಕೊಟ್ಟಿದ್ರೆ 1 kg ಮಟನ್ ಬಂದಿರೋದು. ಆ ಮಟನಲ್ಲಿ ಮಟನ್ ಬಿರಿಯಾನಿ ಮಾಡಿ ಬಿಯರ್ ಬಂದಿರೋದು. ಮಟನ್ ಎಷ್ಟು kg? 750 ರೂಪಾಯಿ ಮಟನ್. ಅಂದ್ರೆ ಬಿಯರ್ ಎಷ್ಟು? 200 ರೂಪಾಯಿ ಇರ್ತದೆ ಬಡ್ವೈಸರ್. ಓಕೆ, ಏನೋ ಬಡ್ವೈಸರ್ ಅಂತೆ 200 ರೂಪಾಯಿ ಬಡ್ವೈಸರ್ ಅಂದ್ರೆ. ಗೈಸ್ ಆರಾಮಾಗಿ ಒಂದಿನ ಫುಲ್ ಕಳಿಬೋದಿತ್ತು ಗೈಸ್. ಕಳ್ದಿಲ್ವಾ ಬಿಡಿ, ಇಟ್ಸ್ ಓಕೆ. ಇರೋದೊಂದು ಲೈಫು, ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ಬೇಕು ಲೈಫ್. ನಾನು ಬಿಡಿ ಎಲ್ಲ ಬಿದ್ದು ಒಂದಾಡ್ಬಿಡು, ಎಂಜಾಯ್ ಮಾಡೋಣ. ಸರಿ ಗೈಸ್ ಆಯ್ತು. ಒಂದವ ಏನಾದ್ರು ತಿಂದ್ರೆ ಅದನ್ನು ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಗೈಸ್ ಪಾರ್ಕಿಂಗು 130 ಗೈಸ್. ಗಾಡಿ ಎಲ್ಲರೂ ನಿಲ್ಲಿಸ್ ಬಂದಿದ್ರೆ ಆಗಿರೋದು ಗೈಸ್. 130 ಚಿನಿ ಅಬ್ಬಿ ಆ ಕಾರ್ನ ಎಲ್ಲರೂ ನಿಲ್ಲಿಸ್ ಬಂದಿದ್ರೆ ಆಗಿರೋದಲ್ಲ ಚಿನಿ. 130 ರೂಪಾಯಿಗೆ ಪೊಲೀಸರು ಎತ್ಕೊಂಡು ಹೋಗಿದ್ರೆ 2000 ರೂಪಾಯಿ ಕೊಡ್ಬೇಕಾಗಿರೋದು. ಪಾರ್ಕಿಂಗಿಗೂ 130. ಯಪ್ಪ ಎಷ್ಟು ದುಡ್ಡು ಗೊತ್ತಾ. ಗಾಡಿಲಿ ಬಂದಿದ್ದೀರಾ ಅಲ್ಲೆಲ್ಲರೂ ನಿಲ್ಸ್ಬಿಟ್ಟು ಬರ್ಬೋದಿತ್ತು, ಬಟ್ ಲೇಟ್ ಆಗಿತ್ತು ಆಕ್ಚುಲಿ. ಗಾಡಿಲಿ ಬಂದಿದ್ರೆ ಮಳೆಯಲ್ಲಿ ನೆನ್ಕೊಂಡು ಮಳೆ ಏನ್ ಬರ್ತಾ ಇಲ್ಲ, ಅರ್ಧದಲ್ಲಿ ನಿಲ್ಸ್ಬಿಡ್ವೆ. ಮಳೆ ಏನ್ ಬರ್ತಾ ಇಲ್ಲ. ವೆದರ್ ಒಂಥರ, ವೆದರ್ ಹೆಂಗಿದೆ ಅಂದ್ರೆ ಪೀಸ್ ಆಗಿದೆ ವೆದರು. ಈ ವೆದರ್ಗೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ರೆ, ಬಟ್ ನಾನು ಕುಡಿಯಲ್ಲ. ನಮ್ಮ ಯಜಮಾನ್ರಿಗೆ ಹೇಳ್ತಿರೋದು, ನಿನಗೆ ಹೇಳ್ತಿರೋದು ಕುಡಿ ಅಂತ. ಇಲ್ಲಿ ಓಯಂಗಂತೂ ಸಂಡೇ ಟೈಮ್ ಬರ್ತೀವಿ ಅಂದ್ರೆ ಸುಳ್ಳು. ಇವರೇ ಬುಕ್ ಮಾಡಿದ್ದು. ನಾನು ಹೇಳ್ದೆ ಬೇಡ ರೀ ಹೋಗೋದು, ಮನೇಲೆ ಏನಾದ್ರು ಮಾಡ್ತೀನಿ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋ ಸುಮ್ಮನೆ ಏನಂದ್ರೆ ಬಾ ಹೋಗೋಣ ಮೂವಿಗೆ ಅಂತೇಳಿ ಕರ್ಕೊಂಬಂದಿದ್ದು ಇವ್ರೆ. ರಾಮೇಶ್ವರ ಕೆಫೆ. ರಾಮೇಶ್ ಏನ್ ಫ್ರೀ ಆಗಿದ್ರು ಕೊಡ್ತಾರೆ ಇಲ್ಲಿ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಇಟ್ಕೊಂಡೆ ಪಾಪ ಜನಗಳು ಇಂದಿರಾ ಕ್ಯಾಂಟೀನ್ ಅಂತ ಬರ್ತಾರೆ. ಆಮೇಲೆ ಗೊತ್ತಿಲ್ಲ ತಿನ್ಬಿಡೋ ಇದಾರೆ, ಕಾಸು ಕೊಟ್ಬಿಡೋ ಇದಾರೆ. ನಿಜ ಎಷ್ಟು ಜನ ಅಂದ್ರೆ ಕಾಫಿನೂ ಹಂಗೆ ಇರುತ್ತೆ. ಕಾಫಿ ಹೆಂಗಿರುತ್ತೆ? ಕಾಫಿ ಸಖತ್ತಾಗಿರುತ್ತೆ ನೋಡು. ಇಲ್ಲಿ ಹಾಕಿ ಹೋಗಿದ್ರೆ ಆಗಿರೋದು ಕೊಡ್ತಾರೆ ಇಲ್ಲಿ ಕಪ್ಪಲ್ ಕೊಣು. ಬಟ್ ಟೇಸ್ಟ್ ಹೇಳ್ತಿರೋದು. ಈಗ ನಾರ್ಮಲ್ ಕುಡ್ದ್ರೆ ಟೇಸ್ಟ್ ಇರಲ್ಲ. ರಾಮೇಶ್ವರದಲ್ಲಿ ಕುಡಿ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಮಾಡಕ್ ಬರಕಲ್ಲ. ನಾನು ಬಾ ಮಾಡ್ಕೊಡ್ತೀನಿ ಕಾಫಿ ಕುಡಿದ್ರೆ ಕಳೆದೋಯ್ತೀಯಾ? ಸುಳ್ಳು ಹೇಳೋದಲ್ಲ ಗೈಸ್. ನಮ್ಮ ಯಜಮಾನ್ರ ಬರ್ತಡೇ ಬಂದ್ಬಿಟ್ಟು 26. ಸೊ ನಾವೆಲ್ಲರೂ ಜೆಟ್ಲಾಕ್ ಹೋಗ್ತಾ ಇದೀವಿ. ನಮ್ಮ ಯಜಮಾನ್ರು ಪಾರ್ಟಿ ಕೊಡಿಸ್ತಾರಂತೆ ಜೆಟ್ಲಾಕ್ ಅಲ್ಲಿ. ಪಾರ್ಟಿ ಕೊಡಿಸ್ತಾರಂತೆ ಎಲ್ಲ ಹಂಗಂತಾರೆ. ಯಾಕೆ ನಿಮ್ ಯಜಮಾನ್ರು ವಿಡಿಯೋ ತೆಗೆದ್ರೆ ಹಂಗ ಆಡ್ತಾರಲ್ಲ, ಒಂಚೂರು ಸ್ಮೈಲ್ ಮಾಡಲ್ವಲ್ಲ, ಗುರಿ ಉರ್ಕೊಂಡೇ ಇರ್ತಾರಲ್ಲ ಮುಖನ ಅಂತ ಕೇಳ್ತಾರೆ. ಸ್ಟಾರ್ಟ್ ಜೆಟ್ಲಾಕ್ ಅಲ್ಲಿ ಪಾರ್ಟಿ ಕೊಡಿಸ್ತಾರಂತೆ. ನಿಮ್ಗೆ ಜೆಟ್ಲಾಕ್ ತೋರಿಸ್ತೀನಿ ನೋಡಿದೆ. ಜೆಟ್ಲಾಕ್ ಕಾಣಿಸಿದ್ಯಾ? ಇದು ಜೆಟ್ಲಾಕ್ ಇದೆ ನೋಡಿ. ಇದು ಪಾರ್ಟಿ ಕೊಡಿಸ್ತಾರಂತೆ 26ಗೆ. ಹೆಂಗೋ ಸದ್ಯ ಭಾನುವಾರ ಬಂದಿದೆ. ನನ್ನ ಕೈಗೆ ಸಿಗೋದು ಅನ್ನೋದು ನಿಜ. 200ಗೆ 300% ಡೌಟೇ. ಯಾಕೆಂದರೆ ಅವ್ರ ಬಾಯ್ಸ್ ಬರ್ತಾರೆ. ಅವ್ರ ಬಾಯ್ಸ್ ಜೊತೆ ನಾನು ಬೆಳಗ್ಗೆ ಹೆಂಗೆ ಅಂದರೆ ಒಂಥರ VIP ಥರ ಇವರು. ನನ್ನ ಬರ್ತಡೇಗೆ ಅವ್ರ ಬರ್ತಡೇಗೆ ಒಂದು ದೇವಸ್ಥಾನಕ್ಕೆ ಹೋಗ್ಬರೋದು ಅಷ್ಟೇ. ಹೋಟೆಲ್ ಊಟ ಕೊಡ್ಸಲ್ಲ, ಏನೂ ಇಲ್ಲ. ಹೋಸತಿ ಎಲ್ಲಿ ಕೊಡ್ಸಿದ್ದೆ? ಹೋಸತಿ ಕೊಡ್ಸಿದಿಲ್ಲ ಗೈಸ್. ಬಂಡಿ ಮಕ್ಕಳ ಮುಂಗೆ ಹೋಗ್ಬಿಟ್ಟು ಆಮೇಲೆ ನೈಟ್ ಬಂದಿದ್ದವ್ರು. ಅಲ್ಲೆಲ್ಲೋ ಇದು ಊಟ ಕೊಟ್ಬಿಟ್ಟು ಬಂದೆ. ಗ್ಯಾಪ್ನ ಆಯ್ತಾ ಅದನ್ನ ಸ್ಲಮ್ಮಾಗಿಲ್ಲ ಹೋಗಿ. ಶ್ರೀರಂಗಪಟ್ಟಣಕ್ಕೆ ಹೋಗಿರ್ಲಿಲ್ಲ ನಾವು. ಬಂಡಿ ಮಕ್ಕಳ ಮುಂಗೆ ಹೋಗಿ ಯಾರೋ ಒಬ್ರು ಕೊಟ್ಬಿಟ್ಟು ಇದು ಮಾಡಿದ್ದು. ಟಿಕೆಟ್ ಕೊಟ್ರು 10 ನಿಮಿಷದಲ್ಲಿ ಅಷ್ಟೇ.
ಬರೀ 10 ನಿಮಿಷದಲ್ಲಿ ನಮಗೆ ದರ್ಶನ ಆಯ್ತು. ಅಷ್ಟು ರಶ್ ಇದ್ರು ನಮ್ಗೆ ಅಲ್ವಾ ಚಿನ್ನಿ, ಅಷ್ಟು ಬೇಗ ರಶ್ ಆಯ್ತು, ದರ್ಶನ ಆಯ್ತು. ಆಮೇಲೆ ಅಲ್ಲಿಂದ ಬಂದು ಇವರು ಮಕ್ಳಿಗೆಲ್ಲ ಅಲ್ಲೆಲ್ಲ ಕೇಕ್ ಕೊಟ್ಬಿಟ್ಟು ಜ್ಯೂಸ್ ಕೊಟ್ಟು ಊಟ ಕೊಟ್ಬಿಟ್ಟು ಇವರು ಪಾರ್ಟಿ ಮಾಡಕ್ ಹೋದ್ರು. ಪಾರ್ಟಿ ಮಾಡ್ಕೊಂಡು 11 ಗಂಟೆನ ಬಂದಿದ್ ಮನೆಗೆ. 11 ಗಂಟೆಗೆ ಮನೆಗೆ ಬಂದ್ರು. ಇದು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ ಬರ್ಲೇ ಇಲ್ಲ ಅಂತ. 11 o'clock ಬಂದಲ್ಲ, ಮನೆಗೆ ಬಂದ್ರು. 11 o'clock ಬಂದ್ರು. ಯಾಕೆ ಮೆಟ್ರೋ ಕಟ್ಟಾಗ್ಬಿಟ್ಟೈತೆ? ಮೆಟ್ರೋ ಅಲ್ಲಿ ತನಕ ಆಗೈತೆ ಅಷ್ಟೇ, ನಾವು ಕಟ್ಟಾಗಿಲ್ಲ. ಗೂಗಲ್ ಮ್ಯಾಪ್ ನೋಡ್ಕೊಂಬಂದ್ರೆ ಅದು ಅಲ್ಲಿ ಕರ್ಕೊಂಬಂದ್ಬಿಡ್ತದೆ. ಮೂವಿ ಚೆನ್ನಾಗಿದೆ ಗೈಸ್, ನೋಡ್ಬೋದು. ಬರ್ತು ದುಡ್ಡಿಗೇನು ಮೋಸ ಇಲ್ಲ, ಮೂವಿ ನೋಡ್ಬೋದು. ದುಡ್ಡು ನೀ ಕೊಟ್ಟಿದ್ರೆ ಮೋಸ ಆಯ್ತಿರ್ಲಿಲ್ಲ, ನಾ ಕೊಟ್ಬಾರ ಅದಕ್ಕೆ ಮೋಸ. ಹಂಗೆಲ್ಲ ಬೈಬಾರ್ದು, ತಪ್ಪು ಗೈಸ್. ಓಕೆ, ಇವಾಗ ನಾವು ಯಾವಾಗ್ಲೂ ಸ್ನಾಕ್ಸ್ ತಿಂತೀವಲ್ಲ, ಓದ್ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಕೇಳ್ತೀನಿ. ಬರ್ಗರ್ ಇವರೇ ತಿಂದ್ರು, 2 ಬರ್ಗರ್ ನಾನು ತಿನ್ಲೇ ಇಲ್ಲ. ಹಿಂಗೆ ಹೋಗ್ಬಿಡು ಇದ್ರ ಮೇಲೆನೆ ಕುರ್ಬಳ್ಳಿ. ಓರಲ್ಲಿ ಜನನೇ ಇರ್ಲಿಲ್ಲ ಗೈಸ್ ಮೂವಿಗೆ. ಇರ್ಲಿಲ್ಲ ಜನ, ಅರ್ಧಕ್ಕರ್ಧ ಜನ ಇರಲಿಲ್ಲ. ಎಷ್ಟೋ ಜನ ಅನ್ಕೊಂಡ್ರೆ ಚೆನ್ನಾಗಿಲ್ಲ ಮೂವಿ ಅಂತ, ಬಟ್ ರಿಯಲಿ ಮೂವಿ ಚೆನ್ನಾಗಿದೆ, ನೋಡ್ಬೋದು. ತಿನ್ನೋಣ ಅಂತ ಅನ್ಕೊಂಡಿದ್ದು, ಅಂಕಲ್ ಓಪನೇ ಮಾಡಿಲ್ಲ, ಪಾಪ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಮಾಡಿಲ್ವಾ? ಅಲ್ಲಿ ಮಾಡಿದ್ದಾರೆ ಪಾಪ, ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿದಾರಲ್ಲ, ಅಲ್ಲಿ ಓಪನ್ ಆಗಿಲ್ಲ. ಓಪನ್ ಆಗಿರೋ ತಿನ್ಕೊಂಡು ಹೋಗ್ಬೋದಿತ್ತು. ಫುಲ್ ಬೇಡಪ್ಪ, ಫುಲ್ ಆಗಿದೆ ಆಲ್ರೆಡಿ. ಅಷ್ಟೆಲ್ಲ ತಿಂದು ನಾನು ಸುಮ್ಮನೆ ಬೆಳಗ್ಗೆ ಎದ್ದು ವಾಕಿಂಗ್ ಬೇರೆ ಹೋಗ್ತೀನಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಬೆಳಗ್ಗೆ 7 ಮತ್ತೆ ಅಲ್ಲಿ ಬೆಟ್ಟದಲ್ಲಿ ಜ್ಯೂಸ್ ಬೇರೆ ಕುಡಿತೀನಿ. ಸೊ ಸ್ವಲ್ಪ ಮೇಂಟೈನ್ ಮಾಡಬೇಕು. ಏನು ಸಿಗುತ್ತೋ ಅದೆಲ್ಲ ತಿನ್ನಕ್ಕಾಗಲ್ಲ ಅಲ್ವಾ. ಫೈನಲಿ ಮನೆಗೆ ಬಂದು, ಮನೆಗೆಲ್ಲ ಪಾರ್ಕಿಂಗ್ ಇದೆ ಹತ್ರ ಬಂದು ಗಾಡಿ ತಗೊಂಡು ನಮ್ಮ ಮನೆ ಹತ್ರಕ್ಕೆ ಹೋಗ್ಬೇಕು. ಇರ್ಬೋದು, ನಾವು ಯಜಮಾನರಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡಿ ನಮ್ಮ ಬೈಕಲ್ಲಿ ಹೋಗಬೇಕು. ನಾನೇ ಓಡಿಸ್ಕೊಂಡು ಹೋಗ್ತೀನಿ. ನಿದ್ದೆ ಬರ್ತೈತೆ ಫ್ರೆಂಡ್ಸ್. ಈಗ ಹೋಗ್ಬಿಟ್ಟು ಒಂದು 5 ನಿಮಿಷ ಮಲ್ಕೋಬೇಕು. ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ. ಫೈನಲಿ ನಾವು ಮನೆಗೆ ಬಂದು ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನುಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ನನಗೂ ಆಸೆ, ಅದಕ್ಕೆ ಏನಂದರೆ ಇಷ್ಟ ಆಗುತ್ತೆ. ಸಪೋರ್ಟ್ ಮಾಡ್ತಿದ್ದಾರೆ. ಡೈಲಿ ಮಿಸ್ ಮಾಡ್ದಂಗೆ ವ್ಲಾಗ್ ಹಾಕಬೇಕು ಅಂತ ಅನಿಸುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಬಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಪೋರ್ಟ್ ಮೀ, ಕೀಪ್ ಲವಿಂಗ್ ಮೀ, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದು ಟೇಕ್ ಕೇರ್, ಬಾಯ್, ಲವ್ ಯು ಆಲ್.